ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈಗ ಸುಮಾರು ಬಂದು 4 ಗಂಟೆ. ನಾವು ಬೆಂಗಳೂರಿನಿಂದ ಶಿರಡಿಯತ್ತ ಪ್ರಯಾಣ ಮಾಡ್ತಾ ಇದ್ವಿ. ಸೊ ಈ ಟೈಮಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕೆ ಒಂದು ಮಜವಾಗಿದೆ. ಸೊ ಬೇಗ ಹೊರಟು ಸ್ವಲ್ಪ ಬೆಂಗಳೂರನ್ನ ಬಿಡೋಣ ಅಂತ ಅಂದ್ಕೊಂಡು ಬೇಗ ಹೊರಟಿದ್ವಿ. ಸೊ ನಾವು ಎಲ್ಲರೂ ಹೋಗ್ತಿದ್ದೀವಿ. ನೋಡಿ, ಮಕ್ಕಳೆಲ್ಲ ಹಿಂದೆ ಕೂತಿದ್ದಾರೆ. ಸೊ ಬನ್ನಿ ಹೋಗಿ ನೋಡೋಣ ಹೇಗೆ ಹೋಗ್ತೀವಿ, ಎಲ್ಲಿ ಉಳ್ಕೋತೀವಿ, ಏನೂ ಐಡಿಯಾ ಇಲ್ಲ. ಸೊ ಎಲ್ಲ ನಾವು ಏನಂತೀವಿ ಟ್ರಯಲ್ ಆ್ಯಂಡ್ ಎರರ್ ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ. ಈಗ ಬೆಳಗ್ಗೆ ಸುಮಾರು 8 ಗಂಟೆ ಬೆಳಗ್ಗೆ ಬಿಟ್ವಿ, ಆಗಲೇ ಹೇಳ್ದಂಗೆ. ಸೊ ಇಲ್ಲೊಂದು ಹೈವೇಲಿ ನಿಲ್ಸಿದ್ದೀವಿ. ಒಳ್ಳೆ ಬ್ಯೂಟಿಫುಲ್ ವೆದರು. ಮನೆಯಿಂದನೇ ತಿಂಡಿ ಮಾಡ್ಕೊಂಡು ಬಂದಿದ್ವಿ. ಸೊ ಕಾಫಿ ಮಾಡೋಣ ಅಂತ ಇಲ್ಲಿ ಸೈಡಲ್ಲಿ ಹಾಕಿದ್ವಿ. ಸೊ ಬನ್ನಿ ನೋಡಿ, ಅದಕ್ಕೊಂದು ಸ್ಮಾಲ್ ಸ್ಟವ್ ತೊಗೊಂಡಿದ್ವಿ. ಅದಕ್ಕೆ ಬೇಕಾದಂತಹ ಏನಂತ ಇದನ್ನ ಕ್ಯೂಬ್ಸ್, ವೈಟ್ ಫ್ಯೂಯಲ್ ಕ್ಯೂಬ್ಸ್ ಅಂತ. ಸೊ ಬನ್ನಿ ಕಾಫಿ ಮಾಡೋಣ ಬನ್ನಿ. ಇಲ್ಲೇ ಮಧ್ಯದಲ್ಲಿ ಚಿತ್ರದುರ್ಗದಲ್ಲಿ ಒಂದು ನಂದಿನಿ ಇದಿತ್ತು, ಅಲ್ಲೇ ಒಂದು ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲು ತೊಗೊಂಡ್ವಿ. ಸೊ ಇದಾದಮೇಲೆ ತೊಗೊಂಡೋಗ್ತೀವಿ ವಾಪಸ್ಸು. ಸೊ ಈ ಕ್ಯೂಬ್ಸ್ನ ಇಟ್ಟು ಸದ್ಯಕ್ಕೆ ನಾವು ತಿಂಡಿ ತಿನ್ನೋ ತನಕ ಇರಪ್ಪ. ಈ ಕಡೆ ಬಾ. ಇದು ಕ್ಯೂಬ್ಸು, ವೈಟ್ ಫೈನ್ ಕ್ಯೂಬ್ಸ್. ಇದನ್ನು ಹಿಟ್ಟು ಈ ಸ್ಟವ್ ಕಾಫಿ ಅಂಥದಕ್ಕೆಲ್ಲ ಯೂಸ್ ಆಗುತ್ತೆ. ಆದ ಕಿರಣದಿಂದ ಕಾಣಿಸ್ತಾ ಇಲ್ಲ. ಸೊ ವಿ ಆರ್ ಕೀಪಿಂಗ್ milk on the stove. ಸೊ ಇದು ಸೊ ಬೈ ದ ಟೈಮ್ ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಇದು ಹಾಲು ಬಿಸಿ ಆಗೋ ತನಕ. ಇಡ್ಲಿ, ಅದಕ್ಕೆ ಬದನೆಕಾಯಿ ಗೊಜ್ಜು ಮಾಡ್ಕೊಂಡು ಇಡ್ಲಿ ತುಂಬ ಮೃದುವಾಗಿ ಬಂದಿದೆ. ಗೊಜ್ಜು ತೊಗೊಂಡ್ಬಂದಿದ್ದೀವಿ. ಚಟ್ನಿ ಮಾಡೋಣ ಅಂದ್ಕೊಂಡೆ. ಸೊ ಅದೆಲ್ಲ ಸಪ್ರೇಟ್ ತರೋ ಬದಲು ಇದು ಈಸಿ. ಚೆನ್ನಾಗಿದೆ. ಇಟ್ಟಿದ್ದೀವಿ ಕಾಫಿಗೆ. ತಿಂಡಿ ತಿನ್ನೋ ತನಕ ಹಾಲು ಬಿಸಿ ಆಗುತ್ತೆ, ಕಾಫಿ ಕುಡಿತೀವಿ. ಇಲ್ಲಿ ನೋಡಿ, ಸುತ್ತ ವಿಂಡ್ ಮಿಲ್, ಒಳ್ಳೆ ವೆದರು, ಎಳೆ ಬಿಸಿಲು, ತುಂಬಾ ಚೆನ್ನಾಗಿದೆ. ಕಾಫಿ ಪೌಡರ್ Cheers. ನೋಡಿ,